ತಂದೆ ಬಹಳ ಡ್ರಿಂಕರ್, ಬಹಳ ದೊಡ್ಡ ಕುಡುಕ. ನಮ್ಮ ಅಪ್ಪಾಜಿ ಬಂದ್ರೆ ಚೆನ್ನಾಗಿರುತ್ತೆ ವೇದಿಕೆ ಮೇಲೆ. ನಮ್ಮ ಡ್ಯಾಡಿ ಜಾನ್ ಡಾಕ್ಟರ್ ಬರ್ಬೇಕಂತ ಕೇಳ್ಕೊಳ್ತಾರೆ, ಯಾರಾದ್ರೂ ಕರ್ಕೊಂಡು ಬಂದಿ ಜಾನ್ ಡಾಕ್ಟರ್ನ. ನಮ್ಮ ತಂದೆಯವರು ಅವ್ರು ನಾವು ಡಾಕ್ಟರ್ ಅಂತ ಕರಿತೀವಿ, ಪಶುವೈದ್ಯ ಇಲಾಖೆಯಲ್ಲಿದ್ದಾರೆ. ಅವರು ಭಯಂಕರ ಕುಡಿತ, ಸಿಕ್ಕಾಪಟ್ಟ ಕುಡಿತ. ನಮ್ಮ ಮನೇಲಿ ಯಾವತ್ತೂ ಕೂಡ ಕ್ರಿಸ್ಮಸ್ ಬಂದ್ರೆ ಒಳಗಡೆ ಬಾರು, ಹೊರಗಡೆ ಸ್ಟಾರ್. ಒಳಗಡೆ ಬಾರ್ ರೀ, ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದು ಬಾರು, ಮನೆಯೆಲ್ಲ ತುಂಡು, ಏನೆಲ್ಲ ಮಾಂಸ ಮಟನ್ ತಿಂದು ಭಯಂಕರ ಇರೋದು. ಆಮೇಲೆ ಆ ಸ್ಟಾರ್ ಹೊರಗಡೆ ಸ್ಟಾರ್, ಆ ರೀತಿ ನಮ್ಮ ಲೈಫ್ ಇತ್ತು. ನಮ್ಮ ತಂದೆಗೆ ನಮ್ಮ ಅಮ್ಮ ಯಾವಾಗ ಹೇಳೋರು, ಯಾವಾಗಲೂ ಕುಡ್ಕೊಂಡ್ಬರೋ ವಾಂತಿ ಬಾಚರ್ ನಮ್ಮ ಅಮ್ಮ ನಮ್ಮ ಅಪ್ಪಾಜಿದು. ಇವತ್ತು ನಮ್ಮ ಅಪ್ಪ ಮಕ್ಕಳಿಗೆ ಜಗಳ, ಯಾವಾಗಲೂ ಜಗಳ ಇತ್ತು. ನಮ್ಮ ಅಪ್ಪ ಹೇಳ್ತಾರೆ ಸತ್ತೋಗ್ಬಿಡಿ ಯಾವಾಗಲೂ ಅಂತ. ಇವಾಗ ನಮ್ಮ ಅಪ್ಪ ಹೇಳ್ತಾರೆ ಇಂಥ ಮಗ ಹುಟ್ಟಿದ್ದಕ್ಕೆ ದೇವರಿಗೆ ಮಾಡಿ. ಆಮೇಲೆ ಮತ್ತೊಂದೇನಂದ್ರೆ, ಇಂಥ ತಂದೆ ತಾಯಿಗಳನ್ನ ಕೊಟ್ಟಿದ್ದಕ್ಕೆ ದೇವರಿಗೆ ಸ್ತೋತ್ರ. ಇಂಥ ಮಗನ್ ಕೊಟ್ಟಿದ್ದಕ್ಕೆ ಅಂತಲ್ಲ, ತಂದೆ ತಾಯಿಗಳನ್ನ ಕೊಟ್ಟಿದ್ದಕ್ಕೆ ದೇವರಿಗೆ ಸ್ತೋತ್ರ. ಇವತ್ತು ಈ ಚರ್ಚ್ ಕಟ್ಟಿ, ಈ ಸಭೆ ನಡೆಸಿ, ಈ ಸೇವೆ ಮಾಡ್ತಿದ್ದೀವಿ ಅಂದ್ರೆ ಕಾರಣ ಇವರೇ. ಸುಮಾರು ವರ್ಷಗಳು ಡ್ರಿಂಕ್ ಮಾಡಿ ಎಲ್ಲೋ ಬಿದ್ದಿತ್ತು ಅಂತವ್ರನ್ನ ನಮ್ಮಮ್ಮ ಮೊಣಕಾಲಕ್ಕೆ ಪ್ರೇಯರ್ ಮಾಡೋರು. ನಮ್ಮಮ್ಮ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಿದ್ವಿ, ನಮ್ಮ ಅಪ್ಪಾಜಿ ಬದಲಾಗ್ತಿತ್ತು. ನಾವು ಕೂಡ ಚಿಕ್ಕವರಿಂದ ಬೆಳೆದ್ವಿ, ಪುಂಡ್ರಾದ್ವಿ, ರೌಡಿಗಳಾದ್ವಿ. ನಮ್ಮಪ್ಪ ಕೈ ಬಿಟ್ಬಿಟ್ಟಿದ್ರು, ನಮ್ಮನ್ನ ಸತ್ತೋಗ್ಬಿಡ್ಲ ಅಂತ ತೀರ್ಮಾನಕ್ಕೆ ಬಂದ್ಬಿಟ್ಟು. ಅವಾಗ ಲಾಸ್ಟಿಗೆ ದೇವ್ರ ಕೃಪೆ, ಎಲ್ಲರ ಪ್ರಾರ್ಥನೆ, ನಮ್ಮ ಅಮ್ಮನ ಕಣ್ಣೀರ್ ಪ್ರಾರ್ಥನೆ, ಬಹಳಷ್ಟು ಜನ ಸೇವಕರ ಪ್ರಾರ್ಥನೆ, ನಾನು ಸೇವಕನಾಗ್ಬೇಕಂತ. ಅವಾಗ ನಾನು ಬೈಬಲ್ ಕಾಲೇಜಿಗೆ ಹೋಗಿ, ನಾನು UCM ಯೂನಿವರ್ಸಲ್ ಬೈಬಲ್ ಸ್ಕೂಲ್ ಅಂತೇಳಿ ಭದ್ರಾವತಿ ಸಾಮೇಲ್ ಪಾಷ ಹತ್ರ ಹೋಗಿ ಸುಮಾರು ಒಂದು 6 ತಿಂಗಳು ಕಲ್ತು ಬಂದೆ. ಅದರ ನಂತರ ಕಲ್ತು ಬಂದ ಮೇಲೆ ಪಟ್ಟಣಲ್ಪ ಸೇವೆ ಪ್ರಾರಂಭ ಮಾಡಿದೆ. ಅದರಿಂದ ದೇವರು ನಮ್ಮನ್ನು ಆಶ್ರಯಿಸಿದ್ರು, ನಡೆಸಿದ್ರು. ಅದೇ ರೀತಿಯಲ್ಲಿ ಹಾಗೆ ಬರ್ತಾ ಬರ್ತಾ ನಮ್ಮ ತಂದೆಯವರು ಒಂದು ಸೈಟ್ ನೋಡಿದ್ವಿ ಇಲ್ಲಿ ಹಳ್ಳಿಲಿ. ಅದು ನಮಗೆ ತಗೊಳಕ್ಕಾಗಲಿಲ್ಲ. ಅದು ಜಾಗ ತಗೊಳ್ಳೋಣ ಅಂತಂದಾಗ ಅವಾಗ ಪ್ಲಾನ್ ಮಾಡಿದಾಗ ನಾವು ಅದನ್ನು ತಗೊಳ್ತಾ ಇದ್ದೀವಿ. ಭಾಳಷ್ಟು ಕಡೆ ಹೋದಾಗ ತಡೆಗಳು ಬಂದವು. ಅವಾಗ ನಾವು 2013ರಲ್ಲಿ ಈ ಜಾಗ ತಗೊಂಡ್ವಿ. 2013ರಲ್ಲಿ ಈ ಸ್ಥಳ ತಗೊಂಡ್ವಿ. ಈ ಸ್ಥಳ ತಗೊಂಡಾಗ ನೀವು ಹಳಬರೆಲ್ಲ ನೋಡಿರ್ತೀರಿ, ನಮ್ಮ ರಾಜು ಪಾಸ್ಟ್ರು ಗೋಡೆಗೆ ಮಣ್ಣು ಹೊಡಿಯೋರು. ರಾತ್ರಿ ಎಲ್ಲ ಹಾವುಗಳು ಬಡ್ದು ಹಾಕೋ, ಎಲ್ಲ ಗೋಣಿ ಚೀಲ ಹಚ್ಕೊಂಡು ಇದೇ ಜಾಗದಲ್ಲಿ ಮಲಗಿದ್ದೀರಿ. ಇದೇ ಶೆಡ್ ಇಲ್ಲೇ ಒಂದು ಶೆಡ್ ಇತ್ತು. ಹಾವುಗಳು ಇಲ್ಲೇ ಕಾಡು, ಫುಲ್ಲು ಕಾಡಿತ್ತು, ಕೊಟ್ಟಿಗೆ ಇದು. ಅವಾಗ 2013ರಲ್ಲಿ ಬಂದಾಗ ಒಬ್ಬ ಪಾಸ್ಟರ್ ನಮ್ಮಲ್ಲಿ ಪ್ರವಾದನೆ ಹೇಳಿದ್ರು, ಈ ಜಾಗದ ಓನರು ನಿಮ್ಮನ್ನ ಹುಡುಕೊಂಡು ಬಂದು ಕೊಡ್ತಾನೆ ಅಂತಂದ್ರು. ನಮ್ಮ ಮೈಕಲ್ ಜೋಸೆಫ್